ನಮಸ್ಕಾರ ಪ್ರಿಯ ವೀಕ್ಷಕರೇ. ಕಟಕ ರಾಶಿಯವರಿಗೆ ಒಂದು ವರ್ಷ ಯಾವ ಥರ ಇರುತ್ತೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಅಂದರೆ 2025ಗೆ ಯಾವ ಥರ ರೆಸೊಲ್ಯೂಷನ್ಗಳನ್ನ ನೀವು ಇಟ್ಕೋಬೇಕು, ಯಾವ ಥರ ಇದ್ದರೆ ನಿಮಗೆ ಈ ವರ್ಷ ಅನ್ನೋದು ತುಂಬ ಪ್ರಾಫಿಟಬಲ್ ಆಗುತ್ತೆ, ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀವಿ. ಈ ವಿಡಿಯೋದಲ್ಲಿ ಶಿವ ಸಂಕಲ್ಪ 2025 ಅನ್ನೋ ಸೀರೀಸ್ ಇದು. ಫೆಬ್ರವರಿ 26ಕ್ಕೆ ಬರುವ ಶಿವರಾತ್ರಿಗೆ ಸಂಬಂಧಪಟ್ಟು ನಿಮ್ಮ ಸಂಕಲ್ಪ ಯಾವುದಿರಬೇಕು, ಯಾವ ಸಿಂಬಲ್ ನಿಮ್ಮ ಮನಸ್ಸಲ್ಲಿ ಬರೋದು, ಮೆಡಿಟೇಷನ್ ಮಾಡೋದು ಅಥವಾ ಧ್ಯಾನ ಮಾಡೋದು ಹೇಗೆ ನಿಮಗೆ ಲಾಭದಾಯಕ ಆಗುತ್ತೆ, ಶೈವಿಸಮ್ನ ಸಿಂಬಾಲ್ಗಳನ್ನು ತಗೋತೀವಿ. ಸ್ನೇಹಿತರೆ, ಭಾಳ ಅದ್ಭುತವಾದಂಥ ವರ್ಷ ಇದು 2025. ಮೊದಲೇ ಹೇಳಿದ್ದೀನಿ, ನಿಮ್ಮ ಸಂಕಲ್ಪ ಕೂಡ ಅದೇ ಹಿನ್ನೆಲೆಯಲ್ಲಿ ಉನ್ನತವಾಗಿ ಇರಬೇಕು. ತ್ರಿಶೂಲ ತುಂಬ ತೀಕ್ಷ್ಣವಾದ್ದು, ಶಿವನ ಆಯುಧ, ನಿಮ್ಗೆ ಗೊತ್ತೇ ಇದೆ, ಹೇಳುವಂಥದ್ದೇನೂ ಇಲ್ಲ. 3 ಶೂಲಗಳು ಅಂದರೆ ಈಟಿ ಥರ ಇರುತ್ತೆ, ಚೂಪಾಗಿರುತ್ತೆ ತುದಿ, ತೀಕ್ಷ್ಣತೆ, ತೀವ್ರತೆ, ಪ್ರಖರತೆ ಇರುವಂಥ ಒಂದು ಆಯುಧ. ಅದು ಶಿವನ ಕೈಯಲ್ಲಿರುವಂಥ ಆಯುಧ, ನಿಮ್ಗೆ ಗೊತ್ತೇ ಇದೆ. ಸೊ ಈ ಆಯುಧದ ತೀಕ್ಷ್ಣತೆ, ತೀವ್ರತೆ ಮತ್ತು ಚುರುಕ್ತನ, ಇದು ನಿಮಗೆ ಈ ವರ್ಷದ ಮೆಡಿಟೇಟಿಂಗ್ ಪಾಯಿಂಟ್ ಆಗಿರುತ್ತೆ. ಅಂದರೆ ನೀವು ಧ್ಯಾನಿಸಬೇಕಾದಂಥ ಅಂಶಗಳಾಗಿರ್ತವೆ. ಇದು ನಿಮ್ಮ ಸಿಂಬಲ್ ಈ ವರ್ಷಕ್ಕೆ. ಹಾಗೆಯೇ ಶಿವ ಸಂಕಲ್ಪ ಅಂತ ನೀವು ನೋಡೋದಾದ್ರೆ ಯಾವ ವಿಚಾರಗಳಲ್ಲಿ ನೀವು ಅಂದರೆ ಇದು ನನ್ನ ಸಂಕಲ್ಪ, ಇದು ನನ್ನ ರೆಸೊಲ್ಯೂಷನ್ನು ಈ ಶಿವರಾತ್ರಿಯಿಂದ ಮುಂದಿನ ಶಿವರಾತ್ರಿವರೆಗೆ ಅಂತ ಯೋಚನೆ ಮಾಡೋದಾದರೆ ಇದರಲ್ಲಿ ಬರುವಂಥ ವಿಚಾರಗಳಲ್ಲಿ ಅತ್ಯಂತ ಪ್ರಮುಖವಾಗಿರುತ್ತೆ ಆಪ್ಟಿಮೈಸೇಷನ್. ಆಪ್ಟಿಮೈಸೇಷನ್ ಅಂದರೆ ಏನು? ಆಪ್ಟಿಮಮ್ ಲೆವೆಲ್ಗೆ ತಗೊಂಡೋಗುವಂಥದ್ದು, ಅಂದರೆ ಎಲ್ಲದನ್ನು ಬೆಸ್ಟ್ ಲೆವೆಲ್ಗೆ ತಗೊಂಡೋಗೋ ಪ್ರಯತ್ನ ಮಾಡೋದು ಲೈಫಲ್ಲಿ. ಯಾವುದೇ ಸಿಕ್ಕಿದ್ರೂ ಕೂಡ ನಿಮ್ಮ ಕಡೆಯಿಂದ ನೀವು ಆಪ್ಟಿಮಮ್ ಮಟ್ಟವನ್ನು ಹುಡ್ಕೋದು, ಅಂದರೆ ಶ್ರೇಷ್ಠವಾದ್ದು, ಅತ್ಯುತ್ತಮವಾದ್ದು, ಬೆಸ್ಟಾದ್ದು, ಅದಕ್ಕಾಗಿ ಪ್ರಯತ್ನ ಪಡೋದು. ಅಂದರೆ ನಿಮ್ಮನ್ನು ನೀವು ಆ ಮಟ್ಟಕ್ಕೆ ರೆಡಿ ಮಾಡ್ಕೊಳ್ಳೋದು. ಎಲ್ಲಕ್ಕಿಂತಲೂ ಮೊದಲು ನೀವು ನಿಮ್ಮನ್ನು ಆಪ್ಟಿಮೈಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ಸ್ವಭಾವ, ನಡವಳಿಕೆಗಳು, ನಿಮ್ಮ ಕೆಲಸ ಕಾರ್ಯಗಳು, ಅದರಲ್ಲಿ ನೀವು ಎಕ್ಸಲೆನ್ಸ್ಗಾಗಿ ಹುಡುಕಾಟ ನಡೆಸ್ತೀರಾ. ಅಥವಾ ಎಕ್ಸಲೆನ್ಸ್ಗಾಗಿ ಹುಡುಕಾಟ ನಡೆಸೋದು ನಿಮ್ಮ ಮಟ್ಟಿಗೆ ಅತ್ಯಂತ ಶುಭವನ್ನು ಉಂಟು ಮಾಡುತ್ತೆ. ಯಾವಾಗಲೂ ಅಷ್ಟೇ, ನಿಮ್ಗೆ ಗೊತ್ತೇ ಇದೆ, ನಮ್ಮ ಪ್ರಯತ್ನ ಪರ್ಫೆಕ್ಟ್ ಆಗಿದ್ದರೆ, 100% ಆಗಿದ್ದರೆ, ಅಟ್ಲೀಸ್ಟ್ ಒಂದು 60-70% ಅಥವಾ ಅದಕ್ಕಿಂತಲೂ ಹೆಚ್ಚು ಫಲ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಮ್ಮ ಪ್ರಯತ್ನನೇ ಕಮ್ಮಿ ಇದೆ ಅಂದರೆ ಫಲದ ಪ್ರಮಾಣ ತುಂಬ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನೀವು ಹೆಚ್ಚೆಚ್ಚು ಪ್ರಯತ್ನ ಮಾಡಿದಷ್ಟು, ಹೆಚ್ಚೆಚ್ಚು ಮಾಡಬೇಕು, ಸಾಧಿಸಬೇಕು ಅನ್ನೋ ತುಡಿತಾ ಇದ್ದಷ್ಟು, ಹೆಚ್ಚೆಚ್ಚು ಒಳ್ಳೆ ಸಾಧನೆಗೆ, ಅಚೀವ್ಮೆಂಟ್ಗಳಿಗೆ ನಿಮ್ಮನ್ನು ಕರ್ಕೊಂಡೋಗುವಂಥ ಸಾಧ್ಯತೆ ಇರುತ್ತೆ. ಇದು ನಿಮಗೆ ಮುಖ್ಯವಾಗಿ ಮನಸ್ಸಲ್ಲಿ ಇಟ್ಕೋಬೇಕಾದಂಥ ಅಂಶ ಆಗಿರುತ್ತೆ ಈ ಶಿವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ. ನಿಮಗೆ ಗೊತ್ತೇ ಇದೆ, ಶಿವ ಅಂದ್ರೇ ಶುಭದ ಸಂಕೇತ, ಶ್ರೇಷ್ಠತೆಯ ಸಂಕೇತ, ದೈವಿ ಶಕ್ತಿ, ಒಂದು ಕಾಸ್ಮಿಕ್ ಎನರ್ಜಿ ಈ ಪ್ರಪಂಚವನ್ನು ಆವರಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಗಮನ ಹರಿಸಬೇಕಾದಂಥ ಇನ್ನಷ್ಟು ವಿಚಾರಗಳ ಕಡೆ ಗಮನ ಹರಿಸೋ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಹಾಕಿ. ಇಷ್ಟ ಆದರೆ ಬೇರೆ ಏನಾದರೂ ಸಜೆಷನ್ಗಳಿದ್ದರೆ ಅವುಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಸ್ನೇಹಿತರೆ, ಆರೋಗ್ಯಕ್ಕೆ ಸಂಬಂಧಿಸಿ ಹಲವಾರು ವಿಡಿಯೋಗಳು ಬರ್ತಾ ಇದ್ದಾವೆ ನಮ್ಮ ಚಾನಲಲ್ಲಿ. ವಿಶೇಷವಾಗಿ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ವಿಚಾರದ ಕುರಿತಾದ ಎಕ್ಸಸೈಸ್ಗಳು ಭಾಳ ಸಿಂಪಲ್ ಆಗಿರ್ತವೆ. ನೀವಿನ್ನು ಗಮನಿಸದೇ ಇದ್ದರೆ ದಯವಿಟ್ಟು ಆ ವಿಡಿಯೋಗಳನ್ನು ಕೂಡ ಗಮನಿಸಿ. ಅವುಗಳಲ್ಲಿ ಬಹಳಷ್ಟು ಅಂಶಗಳು ನಿಮಗೆ ಪ್ರಯೋಜನ ಕೊಡೋ ಥರ ಇರುತ್ತೆ. ವಿಶೇಷವಾಗಿ ಮಾರ್ಚಲ್ಲಿ ಸ್ಥಾನಾಂತರಗೊಳ್ಳುವಂಥ ಶನಿ ಗೋಚರ ಕುಂಭರಾಶಿಯಿಂದ ಮೀನರಾಶಿಗೆ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅಷ್ಟಮ ಶನಿ ಸಂಪೂರ್ಣಗೊಂಡು ನೀವು ನವಮದ ಶನಿಯ ಕಡೆ ಹೋಗ್ತಿದ್ದೀರಾ. ಅಂದರೆ ಆರೋಗ್ಯದ ವಿಚಾರದಲ್ಲಿ ಭಾಳಷ್ಟು ಸುಧಾರಣೆಗಳು, ಒಂದು ನ್ಯೂಟ್ರಲ್ ಆದ ವಾತಾವರಣ ಏರ್ಪಡುವಂಥದ್ದು. ಶನಿಯಿಂದ ವಿಶೇಷವಾಗಿ ನಷ್ಟ ಅಂತ ಇದ್ದ ಪಾಯಿಂಟಿಂದ ಲಾಭದ ಕಡೆ ಹೋಗ್ತಾ ಇರುತ್ತೆ ಆ ಗ್ರಹ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಆಸಕ್ತಿಯನ್ನು ಕೇಂದ್ರೀಕರಿಸ್ಕೊಳ್ಬೋದು, ಕಾಂಕ್ರೀಟಾಗಿ ಪ್ರಯತ್ನ ಪಡ್ಬೋದು ಯೋಗ ಅಥವಾ ಧ್ಯಾನಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ. ಹಾಗೆಯೇ ಆಸನಗಳನ್ನು, ವ್ಯಾಯಾಮಗಳನ್ನು ಮಾಡೋದಕ್ಕೆ, ಒಂದಷ್ಟು ಟೈಮನ್ನು ಈ ಥರದ ವಿಚಾರಗಳಲ್ಲಿ ಸ್ಪೆಂಡ್ ಮಾಡೋದಕ್ಕೆ. ಮೊದಲೇ ಹೇಳಿದೆ ಆಪ್ಟಿಮೈಸೇಷನ್ ಅಂತ, ನಿಮ್ಮ ಎನರ್ಜಿಯನ್ನು ಆಪ್ಟಿಮಮ್ ಮಾಡ್ಕೊಳ್ಳೋದಕ್ಕೆ, ಗಮನವನ್ನು, ಅಂದರೆ ನಿಮ್ಮ ಆದ್ಯತೆಗಳು ಯಾವುದು, ಲೈಫಲ್ಲಿ ನೀವು ಮಹತ್ವ ಕೊಡುವ ಸಂಗತಿಗಳು ಯಾವುದು, ಅದ್ರ ಬಗ್ಗೆ ಹೆಚ್ಚಾಗಿ ಫೋಕಸ್ ಮಾಡೋದಕ್ಕೆ ಈ ಎಕ್ಸಸೈಸ್ಗಳು ನಿಮಗೆ ಹೆಚ್ಚಿನ ಸಹಾಯವನ್ನು ಮಾಡ್ತವೆ. ಹಾಗೆಯೇ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಅದ್ಭುತವಾದ ಯಶಸ್ಸಿರುವಂತಹ ಒಂದು ಸಂದರ್ಭ ಇದು. ಅಂಥ ಯಶಸ್ಸು ಗುರುಗ್ರಹದಿಂದ ಬರುತ್ತೆ ನಿಮಗೆ.
ಮುಖ್ಯವಾಗಿ ಗಮನಹರಿಸಬೇಕಾದಂಥ ವಿಷಯ ಅಂದರೆ ಸ್ಥಿತಿಗತಿಗಳಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಬಂದಾಗ ಸರೌಂಡಿಂಗ್ಗಳ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳ ಬಗ್ಗೆ ಗಮನ ಹರಿಸೋದು, ಇದು ಕೂಡ ನಿಮಗೆ ತುಂಬ ಸಮಾಧಾನ, ಶಾಂತಿ, ಮಾನಸಿಕ ಸುಖವನ್ನು ಕೊಡುವಂಥ ಬೆಳವಣಿಗೆಗಳನ್ನು ತರುತ್ತೆ. ಹಾಗೆಯೇ ಒಂದು ಅಡ್ವೈಸರ್ ಆಗಿ, ಮಾರ್ಗದರ್ಶಕರಾಗಿ, ಸಲಹೆಗಾರರಾಗಿ, ಹಾಗೆಯೇ ಒಂದು ಟೀಮನ್ನು ಮುನ್ನಡೆಸುವವರಾಗಿ ಬಹಳ ಯಶಸ್ಸನ್ನು ನೀವು ಈ ಸಂದರ್ಭದಲ್ಲಿ ಸಂಪಾದಿಸೋ ಸಾಧ್ಯತೆ ಇರುತ್ತೆ. ಅಲ್ಲೂ ಕೂಡ ನಿಮ್ಮ ರೋಲನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ನಿಮ್ಮಷ್ಟಕ್ಕೆ ನೀವು ಇಲ್ಲಿ ಸೆಲ್ಫಿಶ್ ಆಗೋ ಅಗತ್ಯ ಇರೋದಿಲ್ಲ. ಅದರ ಬದಲಿಗೆ ಹೇಗೆ ಬೇರೆಯವ್ರನ್ನ ಮಾರ್ಗದರ್ಶನ ಮಾಡಬೇಕು, ಅವರನ್ನು ಯಾವ ಥರ ಮುಂದೆ ತಗೊಂಡು ಹೋಗಬೇಕು, ಅದ್ರ ಬಗ್ಗೆನೇ ನೀವು ಜಾಸ್ತಿ ಗಮನ ಹರಿಸ್ಬೇಕಾಗಿರುತ್ತೆ. ಅದೊಂದು ಆಟೋಮೆಟಿಕ್ ಪ್ರೊಸೆಸ್ಸಲ್ಲಿ ಮುನ್ನಡೆಯೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ಅವರನ್ನು ಮುನ್ನಡೆಸಿದರೆ ನಿಮ್ಮ ಕಲೀಗ್ಸ್ ಇರ್ಬೋದು, ಜೂನಿಯರ್ ಕಲೀಗ್ಸ್ ಇರ್ಬೋದು, ಟೀಮ್ ಇರ್ಬೋದು, ಅಥವಾ ನೀವು ಕೆಲಸ ತಗೊಳ್ಳೋ ಯಾವುದೇ ವ್ಯಕ್ತಿ ಇರ್ಬೋದು, ಅವರಿಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ನೀಡಿದರೆ ಮುಂದೆ ಅದು ನಿಮಗೆ ಬಹಳಷ್ಟು ಲಾಭಗಳನ್ನು ತಂದುಕೊಡುತ್ತೆ. ವಿಶೇಷವಾಗಿ ನಿಮ್ಮ ಕೆಳಗಿನ ವ್ಯಕ್ತಿಗಳು ಅವರಿಂದ ಕಿರಿಕಿರಿ ಬಂದರೂ ಕೂಡ ಒಂದು ಮಾರ್ಗದರ್ಶಕರ ಸ್ಥಾನದಲ್ಲಿ ನೀವಿದ್ದರೆ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆದರೆ, ನಿಸ್ವಾರ್ಥದಲ್ಲಿ ನಿಮ್ಮ ಆಫೀಸಲ್ಲಿರ್ಬೋದು, ವ್ಯವಹಾರದಲ್ಲಿರ್ಬೋದು, ಅಥವಾ ನೀವು ಮಾಡೋ ಯಾವುದೇ ಕೆಲಸ ಕಾರ್ಯಗಳಲ್ಲಿರ್ಬೋದು, ಆ ಥರದ ಒಂದು ಸ್ವಲ್ಪ ಮಟ್ಟಿನ ತ್ಯಾಗ ಮನೋಭಾವನೆ, ಪ್ರತಿಯೊಂದರಲ್ಲೂ ರಿವಾರ್ಡ್ಸನ್ನು ಎಕ್ಸ್ಪೆಕ್ಟ್ ಮಾಡದೇ ಇರೋದು, ಕೆಲವು ಮಟ್ಟಿಗೆ ಅಂದರೆ ಅವರಿಗೊಂದು ಗ್ರೋತ್ ಆಗಲಿ ಅಂತ, ಪ್ರೋಗ್ರೆಸ್ ಆಗಲಿ ಅಂತ ಆಲೋಚನೆ ಮಾಡೋದ್ರಿಂದ ಬಹಳಷ್ಟು ಲಾಭಗಳನ್ನು ನೀವು ಸಂಪಾದಿಸೋಕ್ಕೆ ಸಾಧ್ಯ ಆಗುತ್ತೆ ಈ ಪೀರಿಯಡಲ್ಲಿ. ಹಾಗೆಯೇ ಸ್ನೇಹಿತರೆ, ಅಷ್ಟಮ ಶನಿ ಮುಗೀತು, ಬಟ್ ಅಷ್ಟಮದಲ್ಲಿ ನಿಮಗೆ ರಾಹುಗ್ರಹ ಇರುತ್ತೆ. ಸೊ ಈ ರಾಹುಗ್ರಹವನ್ನು ನೀವು ಅಷ್ಟಮದಲ್ಲಿರುವಂಥ ಅರ್ಧ ಶನಿ ಅಂತ ಅಂದ್ಕೋಬೋದು. ಇದು ಇದೇ ಅಷ್ಟಮ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಒಂದಷ್ಟು ಚಾಲೆಂಜ್ಗಳನ್ನು ಮೇ ತಿಂಗಳಿನಿಂದ ತರೋದಕ್ಕೆ ಶುರು ಮಾಡುತ್ತೆ. ಆ ಚಾಲೆಂಜ್ಗಳನ್ನು ನೀವು ಯಾವ ಥರ ಎದುರಿಸ್ಬೋದು ಅನ್ನೋದ್ರ ಬಗ್ಗೆ ಮುಂದುವರಿಸೋ ಮೊದಲು ಒಂದು ವಿಚಾರವನ್ನು ನೀವು ಇಟ್ಕೋಬೇಕು. ಕೆಲವು ಜನರಿಗೆ ಸಣ್ಣ ಪುಟ್ಟ ಮಾನಸಿಕ ತೊಂದರೆಗಳಿರ್ತವೆ. ವಿಶೇಷವಾಗಿ ಸಾಫ್ಟ್ವೇರ್, ಬ್ಯಾಂಕಿಂಗ್, ಫೈನಾನ್ಸು ಈ ಥರದ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳಿಗೆ, IT BT ಅನ್ಬೋದು. ಅಂದರೆ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆದಂಥ ಕ್ಷೇತ್ರಗಳು, ಫಾರ್ಮಾ ಇರ್ಬೋದು, ಮೆಡಿಕಲ್ ಇರ್ಬೋದು, ಅಥವಾ ವ್ಯಾಪಾರ ವ್ಯವಹಾರಗಳಿರ್ಬೋದು, ಎಕ್ಸ್ಪೋರ್ಟು ಇಂಪೋರ್ಟು ಈ ಥರದ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಒತ್ತಡ ಎದುರಿಸೋ ವ್ಯಕ್ತಿಗಳಿಗೆ ಸ್ಟ್ರೆಸ್ ಡಿಸಾರ್ಡರ್ ಕಾಣಿಸ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ಈ ಒಂದು ಸಂದರ್ಭದಲ್ಲಿ. ಈ ಸ್ಟ್ರೆಸ್ ಯಾವ ಥರ ಇರುತ್ತೆ ಅಂದರೆ, ನಿಮ್ಮ ಹತ್ರ ಹೊರಗಡೆ ಬರೋದಕ್ಕೆ ಆಗದೇ ಇರೋ ಥರ, ಅಂದರೆ ಕೆಲಸದಲ್ಲೇ ನಿಮ್ಮನ್ನು ಕಟ್ಟಾಕೋ ಥರ, ಮತ್ತು ಜೀವನದ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋ ಥರ ವಾತಾವರಣವನ್ನು ಸೃಷ್ಟಿ ಮಾಡಬಹುದು. ಬೇರೆ ಬೇರೆ ಥರದ ಮಾನಸಿಕ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡೋ ಸಾಧ್ಯತೆ ಇರುತ್ತೆ. ಅದೇ ಥರ ಕೆಲವು ವ್ಯಕ್ತಿಗಳಿಗೆ ಆಗೋ ಯಾವುದೋ ಒಂದು ಸಣ್ಣ ಪುಟ್ಟ ಘಟನೆಗಳು, ಈಗ ಗ್ಯಾಸ್ಟ್ರಿಕ್ನಿಂದಾಗಿ ವಿಪರೀತ ಎದೆ ಅಥವಾ ಹೊಟ್ಟೆಯ ಮೇಲ್ಭಾಗದಲ್ಲಿ ವಿಪರೀತ ಒತ್ತಡ ಕಾಣಿಸ್ಕೋಬೋದು. ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ನನಗೇನೋ ಆಗಿಬಿಟ್ಟಿದೆ ಅನ್ನೋ ಭಾವನೆಗೆ ನೀವು ಬರೋ ಚಾನ್ಸಸ್ ಇರುತ್ತೆ. ಈ ಹ್ಯಾಲ್ಯುಸಿನೇಷನ್ ಅಂತ ಕರಿತೀವಿ, ಅಥವಾ ಭ್ರಾಂತಿಗಳು ಅಂತ ಹೇಳ್ತೀವಿ, ಅವುಗಳಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡಬೇಕು. ನನಗೇನೋ ಆಗಿದೆ ಅಂತ ಭಾವನೆನೇ ನಿಮ್ಮನ್ನು ತುಂಬ ಇಕ್ಕಟ್ಟಿಗೆ ಸಿಲುಕಿಸೋ ಸಾಧ್ಯತೆ ಇರುತ್ತೆ. ಅವುಗಳಿಂದ ಹೊರಗಡೆ ಬರೋದಕ್ಕೆ ನೀವು ಶಕ್ತಿ ಮೀರಿ ಪ್ರಯತ್ನ ಪಡಬೇಕಾಗತ್ತೆ. ಭ್ರಾಂತಿಯ ಮುಸುಕನ್ನು ತೆರೆಯೋ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಇದಕ್ಕೆ ನಾನು ಒಂದು ಅಡ್ವೈಸನ್ನು ನಿಮ್ಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದರೊಂದಿಗೆ ಈ ವಿಡಿಯೋ ಎಂಡ್ ಆಗುತ್ತೆ ಸ್ನೇಹಿತರೆ. ಏನಿಲ್ಲ, ಬೆಳಿಗ್ಗೆ ಹೇಳ್ತೀರಾ, ಎದ್ದ ತಕ್ಷಣ ನೀವೇನು ಮಾಡಬೇಕು ಅಂದರೆ, ಸಾಧ್ಯದಷ್ಟು ಬೇಗ ಹೇಳೋದಕ್ಕೆ ಟ್ರೈ ಮಾಡಿ. ಒಂದು ಇನ್ ಬಿಟ್ವೀನ್ 6:30 to 7:30 ಆ ಟೈಮಲ್ಲಿ ಎದ್ದು ಮುಖ ತೊಳೆದು ದೇವರಿಗೆ ನಮಸ್ಕಾರ ಮಾಡೋ ಅಭ್ಯಾಸ ಇರುತ್ತೆ ಕೆಲವು ಜನರಿಗೆ, ಅದನ್ನು ಮಾಡ್ಬೋದು. ತೊಳೆದವ್ರು ಏನು ಮಾಡ್ತೀರಾ ಅಂದರೆ, ಸೂರ್ಯನ ಎದುರಲ್ಲಿ ಹೋಗಿ ನಿಲ್ಲೋದು. ಟೆರೇಸಲ್ಲ, ಬಾಲ್ಕನಿಯಲ್ಲ, ಯಾವ ಸೈಡಲ್ಲಿ, ಮನೆಯ ಯಾವ ಸೈಡಲ್ಲಿ ಸೂರ್ಯ ಕಾಣಿಸ್ತಾನೋ ಅಲ್ಲಿ, ಅಥವಾ ಪಾರ್ಕಲ್ಲೇ ಇರ್ಬೋದು. ಸೂರ್ಯನನ್ನು ಅಂದರೆ ಎಳೆ ಬಿಸಿಲಿನ ಸೂರ್ಯ, ಆ ಥರದ ಸೂರ್ಯ ಮಾತ್ರ ಪ್ರಶಸ್ತ. ಬಿಟ್ವೀನ್ 6:30 and 7:30 ಮಾತ್ರ ಈ ಎಕ್ಸಸೈಸನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಟೈಮಲ್ಲಿ ಸೂರ್ಯನನ್ನು ಬರಿಗಣ್ಣಿಂದ ನೋಡೋದು ತುಂಬ ಹಾನಿಕಾರಕವಾಗಿರುತ್ತೆ. ಒಂದು 2 ರಿಂದ 3 ನಿಮಿಷ ಸೂರ್ಯನನ್ನು ದಿಟ್ಟಿಸಿ ನೋಡುವಂಥದ್ದು, ಕೈಯನ್ನು ಜೋಡಿಸ್ಕೊಂಡು ಕೂಡ ನೋಡ್ಬೋದು. ಈ ಥರ ನೋಡೋದು ನಿಮ್ಮ ಫೋಕಸನ್ನು ಜಾಸ್ತಿ ಮಾಡುತ್ತೆ ಜೀವನದ ವಿಚಾರಗಳಲ್ಲಿ. ಹಾಗೆಯೇ ಸೂರ್ಯ ಭ್ರಾಂತಿಯನ್ನು, ಕತ್ತಲೆಯನ್ನು ತೊಳೆದು ಬೆಳಕನ್ನು ಜೀವನಕ್ಕೆ ಕೊಡ್ತಾನೆ ಅಂತ ಹೇಳ್ತಾರೆ. ಈ ಒಂದು ಎಕ್ಸಸೈಸ್ ನಿಮಗೆ ಬಹಳಷ್ಟು ಒಳ್ಳೆ ಬೆಳವಣಿಗೆಗಳನ್ನು ತರುತ್ತೆ ಲೈಫಲ್ಲಿ, ಚುರುಕ್ತನವನ್ನು ತರುತ್ತೆ ಜೀವನದಲ್ಲಿ. ಬೆಳಿಗ್ಗೆ ಸೂರ್ಯನ ದರ್ಶನ ಕೂಡ ಆರೋಗ್ಯಕ್ಕೆ ಅಷ್ಟೇ ಉತ್ತಮ. ಹಾಗೆಯೇ ಚಂದ್ರ ಕಾಣುವಂಥ ಸಂದರ್ಭದಲ್ಲಿ, ಹುಣ್ಣಿಮೆ ಇರ್ಬೋದು, ಚತುರ್ದಶಿ ಇರ್ಬೋದು, ಅಂದರೆ ಯಾವ ತಿಥಿಯ ದಿನ ಚಂದ್ರನ ಬೆಳಕು ಅಂದರೆ ಪೂರ್ಣಚಂದ್ರ, ಆ ಪೂರ್ಣಚಂದ್ರನನ್ನು ಇದೇ ಥರ ಗಮನಿಸೋದು,
ಸೂರ್ಯನನ್ನು ಒಂದು 3 ರಿಂದ 5 ನಿಮಿಷಗಳ ಕಾಲ ಮಾತ್ರ ನೋಡ್ಬೋದು. ಸೂರ್ಯ ತ್ರಾಟಕ ಅಂತ ಕರಿತೀವಿ. ಚಂದ್ರ ತ್ರಾಟಕವನ್ನು ನೀವು ರಾತ್ರಿ ಟೈಮಲ್ಲಿ ಚಂದ್ರನ ದರ್ಶನವಾಗೋ ಟೈಮಲ್ಲಿ ಮಾಡ್ಬೋದು. ಅಂದರೆ ಎಷ್ಟೊತ್ತಿಗೂ ಮಾಡ್ಬೋದು, 10 ಗಂಟೆ ಇರ್ಬೋದು, 12 ಗಂಟೆ ಇರ್ಬೋದು. ಯಾವಾಗ ಚಂದ್ರ ಕಾಣ್ತಾನೋ ಆ ಟೈಮಲ್ಲಿ 20 ನಿಮಿಷದಿಂದ ಅರ್ಧ ಗಂಟೆ ಕಾಲ ಚಂದ್ರನನ್ನು ನೋಡ್ತಾ ಇರೋದು. ಒಂದು ಸಲ ನೋಡಿ ಸುಸ್ತಾಗತ್ತೆ, ಕಣ್ಣು ಒಂಚೂರು ಭಾರ ಆದಂಗೆ ಅನಿಸ್ಬೋದು. ಮತ್ತೊಂದು ಸಲ ನೋಡೋದು, ಒಂದು 2 ನಿಮಿಷ ಗ್ಯಾಪ್ ತೊಗೊಂಡು ಮತ್ತೆ ಚಂದ್ರನನ್ನು ನೋಡ್ತಾ ಉಸಿರಾಟವನ್ನೇ ಗಮನಿಸ್ತಾ ಅದನ್ನೇ ಒಂದು ಧ್ಯಾನದ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಈ ಚಂದ್ರ ಮತ್ತು ಸೂರ್ಯನ ದರ್ಶನ ಮತ್ತು ತ್ರಾಟಕ ಇದು ನಿಮ್ಮ ಮನಸ್ಸನ್ನು ಬ್ಯಾಲೆನ್ಸಲ್ಲಿಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಚಂದ್ರನನ್ನು ನೋಡೋದ್ರಿಂದ ತುಂಬ ಚೆನ್ನಾಗಿ ನಿದ್ರೆ, ಸೂರ್ಯನನ್ನು ನೋಡೋದ್ರಿಂದ ತುಂಬ ಚೆನ್ನಾಗಿ ಲೈಫಲ್ಲಿ ಫೋಕಸ್ ಬರುತ್ತೆ. ಇದೆರಡನ್ನೂ ಮುಂದುವರಿಸ್ಕೊಂಡು ಹೋಗಿ. ನಿಮಗೆ ಶುಭವಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಹರಿ ಓಂ.